ಸರ್ ಸರ್, ಇವತ್ತು ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಚಿಂಚೋಳಿ ತಾಲೂಕಿನಿಂದ ಸುಮಾರು ಸಾವಿರಾರು ಜನ ಇವತ್ತು ಜಿಲ್ಲಾಡಳಿತಕ್ಕೆ ಬಂದು ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ಲತ್ತೀವಿ ಅಂತಂದ್ರೆ, ಇವತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಏನು ಸಾಮಾಜಿಕ ಭದ್ರತಾ ಪಿಂಚಣಿ ಮಹತ್ವಾಕಾಂಕ್ಷಿ ಯೋಜನೆ ಇವತ್ತು ದಿಕ್ಕು ತಪ್ಪು ಹೋಗ್ಯದಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂತ ಕೇಳಿದಾಗ, ಯಾರು ವಯಸ್ಸಾದವರಾರ, ಯಾರು ಗಂಡು ಸತ್ತವರಾರ, ಯಾರು ಅಂಗವಿಕಲರಾರ ಅಂಥವ್ರಿಗೆ ಸರ್ಕಾರ ಮಾಶಾಸನ ತಿಂಗಳಿಗೆ ಅವರು ಮಾಶಾಸನ ಕೊಡ್ತಕ್ಕಂಥ ಯೋಜನೆ ಜಾರಿಗೆ ತಂತು. ಆದರೆ ಇವತ್ತು ದುರ್ದೈವ ಏನು ಅಂತಂದ್ರೆ, ಯಾರಿಗೆ ನಿಜವಾಗಿ ಕೈಕಾಲುಗಳಿಲ್ಲ ಅವರಿಗೆ ರೊಕ್ಕ ಹೊಂಟಿಲ್ಲ. ಯಾರಿಗೆ ಕೈಕಾಲುಗಳವ ಅಂದ್ರೆ ಯಾರು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡಾರ, ಆ ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡವ್ರಿಗೆ ಇವತ್ತ ದುಡ್ಡು ಚಾಲ್ತಿಯಲ್ಲಿ ಅವ ಮಾಶಾಸನ. ನಾವು ಅಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಏನು ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ, ಇವತ್ತು ಯಾರು ಅಪ್ಲಿಕೇಶನ್ಗಳು ಹಾಕಿರ್ತಾರ ಅವರು ನೀವು ಸರಿಯಾಗಿ ಪರಿಶೀಲನೆ ಮಾಡಲಾಗಿರಿ. ನೀವು ಸರಿಯಾಗಿ ಯಾರು ಅಪ್ಲಿಕೇಶನ್ ಯಾರು ಕ್ಯಾಂಡಿಡೇಟ್ ಅರ, ನಿಮ್ಮಲ್ಲಿ ವಾಲಿಕರಾರ, ನಿಮ್ಮಲ್ಲಿ ಸಿಸ್ಟಮ್ ಅದ, ಪ್ರತಿಯೊಂದು ಹಳ್ಳಿಗೂ ಕೂಡ ನಿಮ್ಮ ಸಿಬ್ಬಂದಿಗಳಾರ, ಆ ಸಿಬ್ಬಂದಿಗಳಿಗೆ ಕರ್ಕೊಂಡು ಯಾರು ಅಪ್ಲಿಕೇಶನ್ ಹಾಕ್ಯಾರ ಅವ್ರ ಮನೆಗೆ ಹೋಗಿ ಆ ವ್ಯಕ್ತಿಗೆ ನೋಡಿ ನೀವು ಮಾಶಾಸನಗಳು ಜಾರಿಗೆ ಮಾಡಿದ್ರ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ಯಾರು ಅರ್ಹರಾರ ಅಂಥವ್ರ ಮನೆ ಬಾಗಿಲಿಗೆ ಹೋಗಿ ಅಂಥವ್ರ ಮನಸ್ಸಿಗೆ ಹೋಗಿ ನಿಮ್ಮ ಯೋಜನೆಗಳು ಮುಟ್ಲಕ್ಕೆ ಸಾಧ್ಯವ. ಇವತ್ತಿನ ದಿವಸ ಇವತ್ತು ಚಿಂಚೋಳಿ ತಾಲೂಕಿದಾಗ ಸುಮಾರು 50,000 ಮಾಶಾಸನ ಫಲಾನುಭವಿಗಳು, ಅದರಲ್ಲಿ 15ರಿಂದ 20,000 ಜನ ಮಾಶಾಸನಗಳು ಇವತ್ತ ಕಳೆದ ಸುಮಾರು ತಿಂಗಳುಗಳಿಂದ ಹೊಂಟಿಲ್ಲ. ಇವತ್ತು ಅದರಲ್ಲಿಂದ ಬಹಳಷ್ಟು ಜನ ಇವತ್ತ ಆತಂಕಕ್ಕೊಳಗಾಗ್ಯಾರ. ಏನು ದಿನನಿತ್ಯದ ಅವ್ರು ಏನು ಊಟಕ್ಕಾಲಿ ಚಾ ಕುಡಿಲಕ್ಕೂ ಕೂಡ ಇವತ್ತು ವಯೋವೃದ್ಧರು ಇವತ್ತ ಮೋಜೋತಾಗ್ಯಾರ, ಅವರು ಮಾನಸಿಕವಾಗಿ ಕುಗ್ಗೋಗ್ಯಾರ. ಎಷ್ಟೋ ಕುಟುಂಬಗಳು ಇವತ್ತ ಮಾಶಾಸನ ಮೇಲೆ ಬದುಕು ಮಾಡ್ಲತ್ತೀವು ಅಂತ ಇವತ್ತ ದಿಕ್ಕು ತಪ್ಪು ಹೋಗ್ಯಾವ. ಅದಕ್ಕೆ ಸರ್ಕಾರಕ್ಕೆ ನಾವು ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ, ನೀವು ಮಾಶಾಸನ ವಿಶೇಷ ಶಿಬಿರಗಳನ್ನು ನಡೆಸಬೇಕು. ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ, ಪುರಸಭೆ ವ್ಯಾಪ್ತಿಗಳಲ್ಲಿ, ಪ್ರತಿಯೊಂದು ವಾರ್ಡ್ಗಳಲ್ಲಿ ಮಾಶಾಸನ ಶಿಬಿರಗಳನ್ನು ನಡೆಸಿ ಯಾರು ಅರ್ಹರಾರ ಅವ್ರಿಗೆ ತಹಸೀಲ್ ಆಫೀಸ್ ಅಂದರೆ ಎಲ್ಲಿ ಅದಂತ ಗೊತ್ತಿಲ್ಲ, ಅವರಿಗೆ ಈ ಏನು ಯೋಜನೆಗಳು ಹೆಂಗೆ ಪಡ್ಕೋಬೇಕಂತ ಗೊತ್ತಿಲ್ಲ. ಇದರಿಂದ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗ್ಯದ. ಇವತ್ತು ಯಾರು ಮಧ್ಯವರ್ತಿಗಳಾರ, ಎಷ್ಟು ಅಪ್ಲಿಕೇಶನ್ ಬಂದಿರ್ತಾವ ಆ ಮಧ್ಯವರ್ತಿಗಳಿಂದ ನೀವು ಏನು ಮಾಶಾಸನ ಏನು ಅಪ್ಲಿಕೇಶನ್ದವರಿಗೆ ಫಲಾನುಭವಿಗಳಿಗೆ ನೀವು ಆಯ್ಕೆ ಮಾಡತ್ರಿ. ಅದಕ್ಕೆ ಇದು ಕೈ ಬಿಡಬೇಕು. ಮಾಶಾಸನ ಶಿಬಿರಗಳನ್ನು ನಡೆಸಬೇಕು. ಈಗಾಗಲೇ ಏನು ಅರ್ಜಿಗಳನ್ನು ಸಲ್ಲಿಸಿ ಆಯ್ಕೆ ಆಗಿರ್ತಾರ ಆ ಅರ್ಜಿಗಳದು ಮರುಪರಿಶೀಲನೆ ಮಾಡಬೇಕು. ಮರುಪರಿಶೀಲನೆ ಮಾಡಿ ಶೀಘ್ರವೇ ನೀವು ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ನಿಮ್ಮ ಚಾನೆಲ್ಗಳ ಮೂಲಕ, ಏನೋ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ, ಏನೋ ಮುದ್ರಣ ಮಾಧ್ಯಮಗಳ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಇನ್ನೂ ಕೂಡ ನಮ್ಮ ಜನ ಇನ್ನೂ ಬರೋರಾರ. ಅದಕ್ಕಾಗಿ ನಾವು ತಮ್ಮ ಚಾನೆಲ್ ಮೂಲಕ ಕೂಡ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಸರ್. ನಮ್ಮ ಹೆಸರು ಮಾರುತಿ ಗಂಜಗಿರಿ ಅಂತೇಳಿ ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟದ ಮುಖಂಡರು.